ಇಂದಿನ ಯೋಗಾಭ್ಯಾಸ ವಿಶೇಷವಾಗಿ ಮಹಿಳೆಯರಿಗೆ. ನೀವು ಮನೆ ಕೆಲಸ, ಆಫೀಸ್ ಕೆಲಸ, ಹಸ್ಬೆಂಡ್ನ ಆಫೀಸ್ಗೆ ಕಳಿಸೋದು, ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋದು, ಇದೇ ರೀತಿಯಾದ ಎಷ್ಟೋ ಕೆಲಸವನ್ನು ಮಾಡ್ತಾ ನಿಮ್ಮ ಆರೋಗ್ಯದ ಕಡೆ ನಿಮಗೆ ಗಮನವನ್ನು ಕೊಡೋಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಾಗಿ ನಿಮಗೆ PCOD, PCOS, ಥೈರಾಯ್ಡ್ ಪ್ರಾಬ್ಲಮ್, ಬ್ಯಾಕ್ ಪೇನ್, ಸ್ಟ್ರೆಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಅದೆಷ್ಟೋ ಕಾಯಿಲೆಗಳಿಗೆ ನೀವು ತುತ್ತಾಗಿರ್ತೀರ. ಹಾಗಾಗಿ ಪ್ರತಿದಿನ ಒಂದು ಅರ್ಧ ಗಂಟೆ ಯೋಗಾಭ್ಯಾಸ ಮಾಡೋದ್ರಿಂದ ಈ ಎಲ್ಲ ತೊಂದರೆಗಳನ್ನು ನೀವು ಮುಕ್ತವಾಗಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇವತ್ತಿನ ಯೋಗಾಭ್ಯಾಸದ ಮಹಿಳೆಯರಿಗಾಗಿ. ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ MN ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ಯೋಗಾಭ್ಯಾಸ ವಿಶೇಷವಾಗಿ ಮಹಿಳೆಯರಿಗೆ. ನಿಮಗೆ ಬಂದಿರತಕ್ಕಂಥ ಈ ಸಮಸ್ಯೆಗಳಿಂದ ನೀವು ಪಾರಾಗೋಕ್ಕೆ ಪ್ರತಿದಿನ ಒಂದು ಅರ್ಧ ಗಂಟೆ ಯೋಗಾಭ್ಯಾಸ ಮಾಡಿ. ಹಾಗಾಗಿ ನಿಮಗೆ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ಒಂದಿಷ್ಟು ಆಸನಗಳು ಮತ್ತು ಪ್ರಾಣಾಯಾಮಗಳನ್ನು ತಿಳಿಸ್ಕೊಡೋದ್ರ ಮೂಲಕ ನಿಮಗೆ ಬಂದಿರತಕ್ಕಂಥ ಸಮಸ್ಯೆಗಳ ನಿವಾರಣೆ ಮಾಡಲಿಕ್ಕೆ ಈ ವಿಡಿಯೋನ ನಿಮಗಾಗಿ ಮಾಡಿದ್ದೇನೆ. ಹೌದು, ಅದಕ್ಕೆ ನೀವು ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮತ್ತು ಇನ್ನೂ ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಿಂದಿನ ಯೋಗಾಭ್ಯಾಸವನ್ನು ಸಂಪೂರ್ಣವಾಗಿ ಪ್ರಾರಂಭ ಮಾಡೋಣ. ಮೊದಲನೇ ಆಸನ ತಾಡಾಸನ. ಈ ರೀತಿ ಸಮಸ್ಥಿತಿಯಲ್ಲಿ ನಿಂತುಕೊಳ್ಳ್ರಿ. ನಂತರ ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈಗಳನ್ನು ನಿಧಾನವಾಗಿ ಮೇಲೆತ್ತಿ, ಎರಡು ಕೈಗಳನ್ನು ಒಂದಕ್ಕೊಂದು ಜೋಡಿಸಿ, ಮೀನ್ಸ್ ಲಾಕ್ ಮಾಡಿ. ನಂತರ ಅದನ್ನು ಅಪ್ವರ್ಡ್ ಸೈಡ್ ಏನು ಮಾಡಿ ಟರ್ನ್ ಮಾಡಿ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಎರಡು ಹಿಮ್ಮಡಿಯನ್ನು ಮೇಲೆತ್ತಿ, ಟೋಸ್ ಮೇಲೆ ಬ್ಯಾಲೆನ್ಸ್ ಮಾಡಿ. ಇದನ್ನು ಹೋಲ್ಡ್ ಮಾಡಿ ಒಂದು 10 ಸೆಕೆಂಡ್. 1 2 3 4 5 6 7 8 9 10. ಮತ್ತು ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಕೆಳಗೆ ಬಂದು ಕೈಗಳನ್ನು ನಿಧಾನವಾಗಿ ಕೆಳಗೆ ಬಿಡಿ. ಇದು ಮೊದಲನೆಯ ಆಸನ ತಾಡಾಸನ ಅಂತ. ಈಗ ಎರಡನೇ ಆಸನ ವೃಕ್ಷಾಸನವನ್ನು ಅಭ್ಯಾಸ ಮಾಡೋಣ. ಇತಿ ಸಮಸ್ಥಿತಿಯಲ್ಲಿ ನೇರವಾಗಿ ನಿಂತ್ಕೊಳ್ರಿ. ನಂತರ ನಿಮ್ಮ ಬಲಗಾಲನ ಫೋಲ್ಡ್ ಮಾಡಿ ಎಡ ತೊಡೆಯ ಒಳಭಾಗದಲ್ಲಿ ಪ್ಲೇಸ್ ಮಾಡಿರಿ. ಸಾಧ್ಯವಾದಷ್ಟು ಗ್ಯಾಫನ್ನು ಫಿಲ್ ಮಾಡಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳ ನಿಧಾನವಾಗಿ ಮೇಲೆತ್ತಿ, ಮೇಲೆ ನಮಸ್ಕಾರ ಸ್ಥಿತಿಯಲ್ಲಿರಲಿ. ದೃಷ್ಟಿ ನೇರವಾಗಿರಲಿ. ಬ್ಯಾಲೆನ್ಸ್ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಮತ್ತು ಕೈಗಳನ್ನು ಕೆಳಗೆ ಬಿಡಿ, ಕಾಲನ್ನು ಕೆಳಗೆ ಬಿಡಿ. ಇದೇ ಆಸನವನ್ನು ಇನ್ನೊಂದು ಬದಿಗೆ ಮಾಡುವಂಥದ್ದು. ಈಗ ಬಲಗಾಲನ ಫೋಲ್ಡ್ ಮಾಡಿದ್ವಿ, ಈಗ ಎಡಗಾಲನ ಫೋಲ್ಡ್ ಮಾಡುವಂಥದ್ದು. ಹೀಗೆ ಇದನ್ನು ಸಹ 10 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಈ ರೀತಿ. ಈಗ ಮೂರನೇ ಆಸನ ತ್ರಿಕೋನಾಸನವನ್ನು ಅಭ್ಯಾಸ ಮಾಡೋಣ. ಮೊದಲಿಗೆ ಈ ರೀತಿ ಸಮಸ್ಥಿತಿಯಲ್ಲಿ ನಿಂತುಕೊಂಡು, ನಂತರ ನಿಮ್ಮ ಕಾಲುಗಳ ಮಧ್ಯೆ 1 ಲೆಗ್ ಅಥವಾ 1.5 ಲೆಗ್ ಅಷ್ಟು ಡಿಸ್ಟೆನ್ಸ್ ಇರಲಿ. ನಂತರ ನಿಮ್ಮ ಬಲಗಾಲನ್ನು ಬಲಬದಿಗೆ ತಿರುಗಿಸುವಂಥದ್ದು, ರೈಟ್ ಫುಟ್ಟನ್ನು ರೈಟ್ ಸೈಡ್ಗೆ ಟರ್ನ್ ಮಾಡುವಂಥದ್ದು. ಅಡ್ಜಸ್ಟ್ಮೆಂಟ್ ಸರಿಯಾಗಿ ನೋಡ್ಕೊಳ್ರಿ. ನಂತರ ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈಗಳನ್ನು ಭುಜದ ಸಮಾಂತರವಾಗಿ ಮೇಲೆತ್ತಿ. ನಂತರ ಉಸಿರನ್ನು ಹೊರ ಹಾಕ್ತಾ ನೀವು ಬಲಗಡೆಗೆ ಮೊದಲಿಗೆ ಬೆಂಡ್ ಆಗುವಂಥದ್ದು. ನಿಮಗೆ ಹಸ್ತವನ್ನು ನೆಲದ ಮೇಲೆ ಇಡಲಿಕ್ಕೆ ಸಾಧ್ಯವಾದರೆ ನೆಲದ ಮೇಲೆ ಇಡಿ, ಅಥವಾ ಬಿಗ್ ಟೋಸನ್ನು ಕ್ಯಾಚ್ ಮಾಡಲಿಕ್ಕೆ ಸಾಧ್ಯವಾದರೆ ಬಿಗ್ ಟೋಸನ್ನು ಕ್ಯಾಚ್ ಮಾಡಿ, ಅಥವಾ ಆ್ಯಂಕಲ್ ಮೇಲೆ ಇಡಲಿಕ್ಕೆ ಸಾಧ್ಯವಾದರೆ ಆ್ಯಂಕಲ್ ಮೇಲೆ ಇಡಿ. ಒಟ್ಟು ಈ ರೀತಿ ಮಾಡುವಂಥದ್ದು. ಈಗ ನಿಮ್ಮ ದೃಷ್ಟಿ ಸಂಪೂರ್ಣವಾಗಿ ಎಡ ಹಸ್ತದ ಮೇಲಿರಲಿ. ಈ ರೀತಿ ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಮೇಲೆ ಬನ್ನಿ. ಬಲಪಾದವನ್ನು ನೇರವಾಗಿ ಚಾಚಿ ಈಗ ಎಡಪಾದವನ್ನು ಎಡಗಡೆಗೆ ಟರ್ನ್ ಮಾಡಿ. ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳ್ರಿ. ಉಸಿರನ್ನು ಹೊರ ಹಾಕ್ತಾ ಎಡಗಡೆಗೆ ಬೆಂಡಾಗಿ ಮೊದಲಿನಾಗೆ ಆಸನವನ್ನು ಪರಿಪೂರ್ಣವಾಗಿ ಮಾಡಿ. ದೃಷ್ಟಿ ನಿಮ್ಮ ಬಲಹಸ್ತದ ಮೇಲಿರಲಿ. ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲೆ ಬಂದು ಎರಡು ಕಾಲುಗಳನ್ನು ಜೋಡಿಸಿ ಕೈಗಳನ್ನು ಕೆಳಗೆ ಬಿಡಿ. ಈ ರೀತಿ ನಾವು ಪ್ರತಿಯೊಂದು ಆಸನದಲ್ಲೂ ಒಂದು 10 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ ಬ್ರೀತನ್ನು ಪರಿಪೂರ್ಣವಾಗಿ ಮಾಡುವಂಥದ್ದು. ಈಗ ನಾಲ್ಕನೇ ಆಸನ ಬದ್ಧ ಕೋಣಾಸನ. ಎರಡು ಪಾದಗಳನ್ನು ಈ ರೀತಿ ಒಂದಕ್ಕೊಂದು ಜೋಡಿಸಿ, ನಂತರ ನಿಮ್ಮ ಕೈಗಳಿಂದ ಪಾದವನ್ನು ಲಾಕ್ ಮಾಡಿ. ಬೆನ್ನು ಕತ್ತು ನೇರವಾಗಿರಲಿ. ಈ ರೀತಿ ಕಣ್ಣುಗಳನ್ನು ಮುಚ್ಚಿ. ಈ ಬಟರ್ಫ್ಲೈ ಆಗಿ ನೀವೇನು ಮಾಡಬೇಕು, ನಿಮ್ಮ ಕಾಲುಗಳನ್ನು ಈ ರೀತಿ ಮೂಮೆಂಟ್ ಮಾಡುವಂಥದ್ದು. ಸಾಧ್ಯವಾದರೆ ಮೊಣಕಾಲನ್ನು ನೆಲಕ್ಕೆ ತಾಗಿಸಲಿಕ್ಕೆ ಪ್ರಯತ್ನ ಮಾಡಿ, ಅಥವಾ
ಹಾಗೆ ಈ ರೀತಿ ಮೂಮೆಂಟ್ ಮಾಡಿ. ಎಸ್, ಈ ರೀತಿ 1 2 3 4 5 6 7 8 9 10. ಎಸ್, ಇದಾದ ನಂತರ ಈಗ ಸಂಪೂರ್ಣವಾಗಿ ಆಸನವನ್ನು ಹೋಲ್ಡ್ ಮಾಡುವಂಥದ್ದು. ಎಸ್, ಈ ರೀತಿ ಪ್ರೆಸ್ ಮಾಡ್ತಾ ಬೆನ್ನು ಕತ್ತು ನೇರವಾಗಿರಲಿ. ಎಸ್, ಕಾಲುಗಳನ್ನು ಕೆಳಗಡೆ ಪ್ರೆಸ್ ಮಾಡಿ. ಎಸ್, ಹೋಲ್ಡ್ ಮಾಡಿ. 1, ಉಸಿರಾಟದ ಮೇಲೆ ಗಮನ ಇರಲಿ. 2 3 4 5 6 7 8 9 10. ಎಸ್, ಈ ರೀತಿ ಬದ್ಧ ಕೋನಾಸನವನ್ನು ಅಭ್ಯಾಸ ಮಾಡುವಂಥದ್ದು. 5ನೇದಾಗಿ ಉಷ್ಟ್ರಾಸನ. ಈ ರೀತಿ ವಜ್ರಾಸನದಲ್ಲಿ ಕುಳಿತುಕೊಂಡು ನಂತರ ಮೊಣಕಾಲ ಮೇಲೆ ಇದು ನಿಂತುಕೊಳ್ರಿ. ಮೊಣಕಾಲಿನ ಮೇಲೆ ನಿಂತ ನಂತರ ಎಸ್, ಸಾಧ್ಯವಾದರೆ ಕಾಲುಗಳನ್ನು ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಅಥವಾ ಆಗಿಲ್ಲ ಅಂದರೆ ಸ್ವಲ್ಪ ಅಗಲಿಸ್ರಿ, ಪರವಾಗಿಲ್ಲ. ಎಸ್, ಈಗ 2 ಕೈಗಳನ್ನು ಭುಜ ಸಮಾಂತರವಾಗಿ ಮೇಲೆತ್ತಿ. ಎಸ್, ನಂತರ ಉಸಿರನ್ನು ತೆಗೆದುಕೊಳ್ತಾ ಒಂದೊಂದು ಕೈಗಳನ್ನು ನಿಮ್ಮ ಒಂದೊಂದು ಕಾಲಿನ ಮೇಲೆ ಇಡಿ. ಎಸ್, ಈ ರೀತಿ. ಈಗ ನಿಮ್ಮ ತೊಡೆಯ ಭಾಗವನ್ನು, ಹೊಟ್ಟೆಯ ಭಾಗವನ್ನು ಮುಂದಕ್ಕೆ ತಳ್ಳಿ. ಎಸ್, ಕತ್ತನ್ನು ಹಿಂದೆ ಹಾಕಿ ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಎಸ್, ಮತ್ತೆ ನಿಧಾನವಾಗಿ ಮೇಲೆ ಬನ್ನಿ. ಎಸ್, 6ನೇ ಆಸನ ಭುಜಂಗಾಸನ. ಎಸ್, ಕೈಗಳನ್ನು ಮುಂದಕ್ಕಿಟ್ಟು ಕಾಲುಗಳನ್ನ ಹಿಂದೆ ತೆಗೆದುಕೊಳ್ರಿ. ಎಸ್, ಹಾಗೆ ಹೊಟ್ಟೆಯ ಮೇಲೆ ಮಲಗಿ ಕೈಗಳು ಇದೇ ರೀತಿ ನಿಮ್ಮ ಎದೆಯ ಅಕ್ಕಪಕ್ಕ ಇರಲಿ. ನಂತರ ಸಾಧ್ಯವಾದರೆ ಹಿಂದೆ 2 ಕಾಲುಗಳನ್ನು ಜೋಡಿಸಿ ಅಥವಾ ಸ್ವಲ್ಪ ಅಗಲಿಸ್ರಿ, ಪರವಾಗಿಲ್ಲ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕತ್ತಿನ ಭಾಗ, ಎದೆಯ ಭಾಗ, ಸೊಂಟದ ಭಾಗವನ್ನು ಸಂಪೂರ್ಣವಾಗಿ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡಿ. ದೃಷ್ಟಿ ಮೇಲ್ಮುಖವಾಗಿರಲಿ. ಎಸ್, ಈ ರೀತಿ ಮಾಡಿದರೆ ಸಾಕು. ನೀವು ಸಂಪೂರ್ಣವಾಗಿ ಹಿಂದೆನೇ ಬೆಂಡ್ ಆಗಬೇಕಂತೇನಿಲ್ಲ, ಇಷ್ಟು ಮಾಡಿ ಸಾಕು. ಎಸ್, ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಎಸ್, ನಿಮಗೆ ಸಾಧ್ಯವಾದರೆ ಈ ರೀತಿ ಹಿಂದೆ 2 ಕಾಲುಗಳನ್ನು ಜೋಡಿಸಿ ಪರಿಪೂರ್ಣವಾಗಿ ಭುಜಂಗಾಸನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಸ್, ಹೀಗೆ. ಆಗಿಲ್ಲ ಅಂದರೆ ಇಷ್ಟೇ, ಪರವಾಗಿಲ್ಲ. ಎಸ್, ಮತ್ತೆ ನಿಧಾನವಾಗಿ ಕೆಳಗೆ ಬಂದು 2 ಕೈಗಳನ್ನು ಗದ್ದದ ಕೆಳಗಿಟ್ಟು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳ್ರಿ. ನಂತರ ಮಾರ್ಜರಿ ಆಸನ ಅಂತ ಕರಿತೀವಿ. ಈ ರೀತಿ 2 ಕೈಗಳನ್ನು ಭುಜ ಸಮಾಂತರವಾಗಿ ಮುಂದೆ ಇಡ್ರಿ. ಎಸ್, ನಂತರ ಕೈಗಳ ಡಿಸ್ಟೆನ್ಸಲ್ಲಿ ನಿಮ್ಮ 2 ಕಾಲುಗಳನ್ನು ಪ್ಲೇಸ್ ಮಾಡಿ. ಎಸ್, ಹೀಗೆ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕತ್ತನ್ನು ಮೇಲೆ ಎತ್ತಬೇಕು. ನಿಮ್ಮ ಲೋವರ್ ಬ್ಯಾಕ್, ಸೊಂಟವನ್ನು ಕೆಳಗೊತ್ತುವಂಥದ್ದು. ಎಸ್, ಈ ರೀತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲೆ ಮಾಡಿ, ಲೋವರ್ ಬ್ಯಾಕನ್ನು ಕೆಳಗೊತ್ತಿ, ಮತ್ತು ಎಸ್, ಹೀಗೆ ಉಸಿರನ್ನು ಹೊರ ಹಾಕ್ತಾ ಕತ್ತನ್ನು ಕೆಳಗೊತ್ತಿ ಲೋವರ್ ಬ್ಯಾಕ್, ಸೊಂಟವನ್ನು ಮೇಲೊತ್ತುವಂಥದ್ದು. ಎಸ್, ಇದನ್ನು ಒಂದು 10 ಬಾರಿ ಮಾಡಿ. 1 2 3 4 5 6 7 8 9 10. ಎಸ್, ಈ ರೀತಿ ಒಂದು 10 ಬಾರಿ ಮಾಡುವಂಥದ್ದು. ಮತ್ತೆ ವಜ್ರಾಸನದಲ್ಲಿ ಕುಳಿತುಕೊಳ್ರಿ. ನಂತರ 2 ಕಾಲುಗಳನ್ನು ಮುಂದೆ ಚಾಚಿ. ಈಗ 8ನೇ ಆಸನ ಸೇತು ಬಂಧಾಸನ ಅಂತ. ಎಸ್, ಈಗ ಬೆನ್ನಿನ ಮೇಲೆ ಮಲ್ಕೊಳ್ರಿ. ಎಸ್, ಹೀಗೆ ಬೆನ್ನಿನ ಮೇಲೆ ಮಲಗಿದ ನಂತರ 2 ಕಾಲುಗಳನ್ನು ಫೋಲ್ಡ್ ಮಾಡಿ ನಿಮ್ಮ ಹೀಲ್ಸನ್ನು ಹಿಪ್ಪಿಗೆ ಟಚ್ ಮಾಡ್ಕೊಳ್ರಿ. ಎಸ್, ನಂತರ 2 ಕೈಗಳಿಂದ ಆ್ಯಂಕಲ್ ಜಾಯಿಂಟನ್ನು ಹೋಲ್ಡ್ ಮಾಡಿ. ಎಸ್, ಈಗ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಸೊಂಟದ ಭಾಗವನ್ನು ಸಂಪೂರ್ಣವಾಗಿ ಮೇಲೆ ಎತ್ತಿ. ಎಸ್, ಈ ರೀತಿ. ಎಸ್, ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಎಸ್, ರಿಲ್ಯಾಕ್ಸ್. ಮತ್ತೆ ಕೆಳಗೆ ಬನ್ನಿ. ಎಸ್, ಹಾಗೆ ನಂತರ 9ನೇ ಆಸನ. 2 ಕಾಲುಗಳನ್ನು ಈ ರೀತಿ ಮಡಿಚಿ ಎದೆಯ ಭಾಗದ ಹತ್ತಿರ ತೆಗೆದುಕೊಂಡು ಬನ್ನಿ. ಪವನ ಮುಕ್ತಾಸನ. ಎಸ್, ನಂತರ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಹಣೆಯ ಭಾಗವನ್ನು ಮೊಣಕಾಲಿಗೆ ಟಚ್ ಮಾಡಿ.
ಎಸ್, ಇದನ್ನು ಒಂದು 10 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿದ ನಂತರ ಮತ್ತೆ ನಿಧಾನವಾಗಿ ಮೇಲೆದ್ದು ಕುಳಿತುಕೊಳ್ಳಿ. ನಂತರ 10ನೇದಾಗಿ ಪಶ್ಚಿಮೋತ್ತಾನಾಸನ ಅಂತ ಕರಿತೀವಿ. ಎಸ್, ಈ ರೀತಿ ಎರಡೂ ಕೈಗಳನ್ನು ನಿಧಾನವಾಗಿ ಮೇಲೆತ್ತಿ, ಎಸ್, ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಮುಂದೆ ಬೆಂಡಾಗಿ. ಎಸ್, ನಿಮಗೆ ಸಾಧ್ಯವಾದರೆ ಪಾದವನ್ನು ಈ ರೀತಿ ಹಿಡಿರಿ, ಅಥವಾ ಅದಕ್ಕಿಂತ ನಿಮಗೆ ಸಾಧ್ಯವಾದರೆ ನಿಮ್ಮ ಟೋಸನ್ನು ಹಿಡಿದು ಬ್ಯಾಲೆನ್ಸ್ ಮಾಡಿ ನಿಮ್ಮ ಹಣೆಯ ಭಾಗವನ್ನು ಮೊಣಕಾಲಿಗೆ ತಾಗಿಸಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಎಸ್, ಈ ರೀತಿ ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಎಸ್, ರಿಲ್ಯಾಕ್ಸ್. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮೇಲೆ ಬಂದು, ಎಸ್, ಕೈಗಳನ್ನು ಕೆಳಗೆ ಬಿಡಿ. ನಂತರ ಕೊನೆಯದಾಗಿ 11ನೇ ಆಸನ ಬಾಲಾಸನ ಅಂತ ಕರಿತೀವಿ. ಅದನ್ನು ಲಾಸ್ಟ್ಗೆ ಈಗ ಅಭ್ಯಾಸ ಮಾಡುವಂಥದ್ದು. ಎಸ್, ಮತ್ತೆ ಈ ರೀತಿ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ಮೊಣಕಾಲುಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ. ಎರಡು ಕೈಗಳನ್ನು ಉಸಿರು ತಗೊಳ್ತಾ ಮೇಲೆ ಎತ್ತಿ ಉಸಿರನ್ನು ಹೊರ ಹಾಕ್ತಾ ಸಂಪೂರ್ಣವಾಗಿ ಮುಂದೆ ಬೆಂಡಾಕಿ. ಎಸ್, ಈ ರೀತಿ ಹಣೆಯ ಭಾಗವನ್ನು ನೆಲಕ್ಕೆ ತಾಗಿಸಿ. ಎಸ್, ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಎಸ್, ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲೆ ಬಂದು ಕೈಗಳನ್ನು ಕೆಳಗೆ ಬಿಡಿ. ಎಸ್, ನೋಡಿದ್ರಲ್ಲ, ಈ ಎಲ್ಲವೂ 11 ಆಸನಗಳು. ಇದನ್ನು ಮಾಡೋದ್ರ ಜೊತೆಗೆ ನೀವು 2 ಪ್ರಾಣಾಯಾಮವನ್ನು ಸಹ ಮಾಡಬೇಕಾಗ್ತದೆ. ಎಸ್, ಆ ಪ್ರಾಣಾಯಾಮವನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯವಾದರೆ ಪದ್ಮಾಸನದಲ್ಲಿ ಕುಳಿತುಕೊಳ್ಳ್ರಿ, ಅಥವಾ ಆಗಿಲ್ಲ ಅಂದರೆ ಈ ರೀತಿ ನಾರ್ಮಲ್ ಆಗಿ ಸುಖಾಸನದಲ್ಲಿ ಕುಳಿತುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಎಸ್, ನಾನು ನಿಮಗೆ ಸಿಂಪಲ್ ಆಸನದಲ್ಲಿ ಕುಳಿತು ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಎಸ್, ನೋಡ್ತಾ ಹೋಗಿ. ಮೊದಲನೇದಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರಿತೀವಿ. ಈ ರೀತಿ ನಿಮ್ಮ ಎಡ ಹಸ್ತವನ್ನು ಚಿನ್ನ ಮುದ್ರೆಯಲ್ಲಿಡಿ, ಬಲ ಹಸ್ತವನ್ನು ಈ ರೀತಿ ನಾಸಿಕಾಗ್ರ ಮುದ್ರೆ ಅಂದರೆ ನಿಮ್ಮ ಇಂಡೆಕ್ಸ್ ಮತ್ತು ಮಿಡಲ್ ಫಿಂಗರ್ನ ಫೋಲ್ಡ್ ಮಾಡಿ ತಂಬಿನ ಕೆಳಭಾಗದಲ್ಲಿ ಸ್ಪರ್ಶ ಮಾಡುವಂಥದ್ದು, ಹೀಗೆ. ಎಸ್, ನಂತರ ರೈಟ್ ನಾಸ್ಟ್ರಲ್ನ ತಂಬಿಂದ ಕ್ಲೋಸ್ ಮಾಡಿ. ಈಗ ಇನ್ಹೇಲ್ ಮಾಡಿ ಲೆಫ್ಟ್ ನಾಸ್ಟ್ರಲಿಂದ, ರಿಂಗ್ ಫಿಂಗರಿಂದ ಲೆಫ್ಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡಿ. ಎಕ್ಸೇಲ್ ಥ್ರೂ ದಿ ರೈಟ್ ನಾಸ್ಟ್ರಿಲ್. ಎಸ್, ದೆನ್ ಇನ್ಹೇಲ್ ಥ್ರೂ ದ ರೈಟ್ ನಾಸ್ಟ್ರಿಲ್, ಕ್ಲೋಸ್ ಇಟ್. ಎಕ್ಸೇಲ್ ಥ್ರೂ ದ ಲೆಫ್ಟ್ ನಾಸ್ಟ್ರಿಲ್. ಎಸ್, ಈ ರೀತಿ ನಾವೇನು ಮಾಡಬೇಕು, ಎರಡೂ ನಾಸ್ಟ್ರಿಲ್ಸಲ್ಲಿ ಬ್ರೀತ್ ಮಾಡುವಂಥದ್ದು. ಎಸ್, ನೆಕ್ಸ್ಟ್ ಇನ್ಹೇಲ್ ಥ್ರೂ ದ ಲೆಫ್ಟ್ ನಾಸ್ಟ್ರಿಲ್, ಎಕ್ಸೇಲ್ ಥ್ರೂ ದ ರೈಟ್ ನಾಸ್ಟ್ರಿಲ್. Inhale through the right nostril, exhale through the left nostril. ಎಸ್, ಈ ರೀತಿ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡುವಂಥದ್ದು. ಸಿಂಪಲ್ ಆಗಿ ನೋಡ್ಕೊಳ್ರಿ. ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಬೇಕು ತಮ್ಮ ಫಿಂಗರಿಂದ, ಇನ್ಹೇಲ್ ಮಾಡಬೇಕು ಲೆಫ್ಟ್ ನಾಸ್ಟ್ರಿಲಿಂದ. ಎಸ್, ಓಕೆನಾ. ನಂತರ ಈ ರಿಂಗ್ ಫಿಂಗರಿಂದ ಲೆಫ್ಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಬೇಕು, ಎಕ್ಸೇಲ್ ಥ್ರೂ ದಿ ರೈಟ್ ನಾಸ್ಟ್ರಿಲ್. ಅಗೇನ್ ಇನ್ಹೇಲ್ ಥ್ರೂ ದಿ ರೈಟ್ ನಾಸ್ಟ್ರಿಲ್ ಆ್ಯಂಡ್ ಕ್ಲೋಸ್ ಇಟ್ ಬೈ ದ ತಮ್ ಫಿಂಗರ್ ಆ್ಯಂಡ್ ಎಕ್ಸೈಲ್ ಥ್ರೂ ದಿ ಲೆಫ್ಟ್ ನಾಸ್ಟ್ರಿಲ್. ಎಸ್, ಈ ರೀತಿ ಮಾಡುವಂಥದ್ದು. ಒಂದು ಬಾರಿ ನೋಡ್ಕೊಳ್ರಿ, ಇನ್ನೊಂದು ಬಾರಿ. ಎಸ್, ಎಸ್, ಈ ರೀತಿ ಲೆಫ್ಟ್ ನಾಸ್ಟ್ರಿಲಿಂದನೇ ಪ್ರಾರಂಭ ಮಾಡಿ, ಲೆಫ್ಟ್ ನಾಸ್ಟ್ರಿಲಿಂದನೇ ಎಂಡ್ ಮಾಡಿ. ಇದು ಅನುಲೋಮ ವಿಲೋಮ ಪ್ರಾಣಾಯಾಮ. ಇದರಲ್ಲಿ ಯಾವುದೇ ರೀತಿಯ ಹೋಲ್ಡ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಇನ್ಹೇಲ್ ಮಾಡಬೇಕು, ಎಕ್ಸೇಲ್ ಮಾಡಬೇಕು, ಮತ್ತು ಇನ್ಹೇಲ್ ಮಾಡಬೇಕು, ಮತ್ತು ಎಕ್ಸೇಲ್ ಮಾಡಬೇಕು, ಇಷ್ಟೇ ಇರುವಂಥದ್ದು. ಇದು ಅನುಲೋಮ ವಿಲೋಮ ಪ್ರಾಣಾಯಾಮ. ಎಸ್, ನಂತರ ಇನ್ನೊಂದು ಕೊನೆಯದಾಗಿ ಲಾಸ್ಟ್ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಎಸ್, ಭ್ರಾಮರಿ ಪ್ರಾಣಾಯಾಮ ಮಾಡಲಿಕ್ಕೆ ಈ ಬೆರಳುಗಳನ್ನು ಷಣ್ಮುಖಿ ಮುದ್ರೆ ನಾವು ಬಳಕೆ ಮಾಡಬೇಕಾಗ್ತದೆ. ಬಟ್ ನೀವು ಮೊದಲನೇದಾಗಿ ಅಭ್ಯಾಸ ಮಾಡ್ತಿರ್ತಿರಲ್ಲ, ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಬೇಡ. ಸಿಂಪಲ್ಲಾಗಿ ಹೇಳ್ಕೊಡ್ತಾ ಹೋಗ್ತೀನಿ, ಅಭ್ಯಾಸ ಮಾಡ್ತಾ ಹೋಗಿ. ಎಸ್, ಉಸಿರನ್ನು ತೆಗೆದುಕೊಳ್ಳ್ರಿ ದೀರ್ಘವಾಗಿ. ಎಸ್, ನಂತರ ನಿಮ್ಮ ಇಂಡೆಕ್ಸ್ ಫಿಂಗರನ್ನು ಸಂಪೂರ್ಣವಾಗಿ ಕಿವಿ ಒಳಗಡೆ ಹಾಕಿ ಕ್ಲೋಸ್ ಮಾಡಿ. ಹೊರಗಿನ ಯಾವುದೇ ರೀತಿಯ ಶಬ್ದ ನಿಮಗೆ ಕೇಳಿಸಬಾರ್ದು. ಆ ರೀತಿ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾ ಉಸಿರನ್ನು ತೆಗೆದುಕೊಂಡಿರ್ತಿರಲ್ಲ, ಆ ಉಸಿರನ್ನು ಹೊರ ಹಾಕುವುದನ್ನು ಒಂದು ದುಂಬಿಯ ಆಕಾರವಾಗಿ ಉಸಿರನ್ನು ಹೊರ ಹಾಕುವಂಥದ್ದು. ಸುಮ್ಮನೆ ಉಸಿರನ್ನು ಹೊರ ಹಾಕುವಂಥದ್ದು ಒಂದು ದುಂಬಿಯ ಆಕಾರ, ವೈಬ್ರೇಟಿಂಗ್ ಸೌಂಡನ್ನು ಮಾಡ್ತಾ ನಾವೇನು ಮಾಡಬೇಕು, ಉಸಿರನ್ನು ಹೊರ ಹಾಕುವಂಥದ್ದು. ಎಸ್, ನೋಡ್ತಾ ಹೋಗಿ.
ಎಸ್ ಈ ರೀತಿ ನೀವೇನು ಮಾಡಬೇಕು, ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂಥದ್ದು. ಎಸ್ ನಾವೊಂದು 2 ಬಾರಿ ಅಷ್ಟೇ ತೋರಿಸಿದ್ದೇನೆ, ನೀವು ಇದನ್ನು 5 ರಿಂದ 10 ಬಾರಿ ಅಭ್ಯಾಸ ಮಾಡಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸದಲ್ಲಿ ನಿಮಗೆ ಮಹಿಳೆಯರಿಗಾಗಿ ಒಂದಿಷ್ಟು ಸಮಯಗಳ ಕಾಲ ಯೋಗಾಭ್ಯಾಸವನ್ನು ತಿಳಿಸ್ಕೊಟ್ಟಿದ್ದೇನೆ. ಎಸ್ ಒಂದಿಷ್ಟು ಆಸನಗಳು ಮತ್ತು 1-2 ಪ್ರಾಣಾಯಾಮಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದನ್ನು ನೀವು ಪ್ರತಿದಿನ ಒಂದು ಅರ್ಧ ಗಂಟೆ ಟೈಮನ್ನು ತೆಗೆದುಕೊಂಡು ಅಭ್ಯಾಸ ಮಾಡಿದ್ದಾದರೆ ನಿಮಗೆ ಆಗಿರ್ತಕ್ಕಂಥ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, PCOD, PCOS, ಬ್ಯಾಕ್ ಪೇನ್ ಮತ್ತು ಸ್ಟ್ರೆಸ್ನಂಥ ಒಂದಿಷ್ಟು ಮೆಂಟಲ್ ಡಿಸಾರ್ಡರ್ಗೂ ಸಹ ಇದೇನಾಗುತ್ತೆ ನಿಮಗೆ ಹೆಲ್ಪ್ ಆಗುವಂಥದ್ದು. ಹಾಗಾಗಿ ಪ್ರತಿದಿನ ಇದನ್ನು ಅಭ್ಯಾಸ ಮಾಡಿ ಮತ್ತು ಈ ವಿಡಿಯೋನ ಇತರರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಕೊನೆಯದಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ